ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ ಮತ್ತೊಮ್ಮೆ ಮುಖಭಂಗ ಅನುಭವಿಸಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಾಧನೆ ಗೊತ್ತಿದೆ ನಿಮಗೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಪ್ರಮುಖರೆಲ್ಲ ಪ್ರಚಾರ ಮಾಡಿದ್ರು, ಉಚಿತಗಳ ಹೊಳೆಯನ್ನು ಕೂಡ ಹರಿಸಿದ್ರು. ವೆರಿ ಇಂಟ್ರೆಸ್ಟಿಂಗ್. ಬಟ್ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ. ಈಗ ಎಂದಿನಂತೆ ಇವಿಎಂ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಸಹಜ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಹಂಗಂದ್ರೆ ಆಪ್ ಸೋತಿದ್ದು ಸರಿ ಇಲ್ವಾ ಇವ್ರಿಗೆ? ಇವಿಎಂ ಕಾರಣ ಅಂತ. ಪ್ರಿಯಾಂಕಾ ಖರ್ಗೆ, ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಸರ್. ರೇ ಮೇಡಮ್, ಇನ್ನು 3-4 ದಿನ ಆಗಿಲ್ಲ, ನೆಟ್ಗೆ ಎಷ್ಟು ಮೆಟ್ಲಿದೆ ಪಾರ್ಲಿಮೆಂಟ್ಗೆ ಅಂತ ಗೊತ್ತಿಲ್ಲ. ಇವಿಎಂ ಅಂತೆ. ನೀವು ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪ ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಅಪ್ಪನ ಪಕ್ಷ ಗೆದ್ದಾಗ ಚೆನ್ನಾಗಿತ್ತಾ? ನೋ ಕಾಮೆಂಟ್ಸ್. ಇಲ್ಲ. ಇವಿಎಂ ಅಂತೆ. ಇವಿಎಂ ಬಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಸೆಕ್ಷನ್ ಇದೆ ಕೇಳ್ಬಿಡ್ತೀನಿ ನಿಮ್ಮನ್ನು ಒಂದ್ಸರಿ. ನಾನು ನೋಡಿಲ್ಲ, ನೋಡಿ ಸ್ಟಡಿ ಮಾಡಿ ನಾನು ಹೇಳ್ತೀನಿ. ನೋಡಿಲ್ಲ, ಸುಮ್ಮನೆ ಇರೋದು ಕಲ್ತ್ಕೋಬೇಕು ಫಸ್ಟ್ ಟೈಮ್ನವ್ರುಗಳು. ದೊಡ್ಡ ರಾಷ್ಟ್ರೀಯ ನಾಯಕರ ಥರ ಪೋಸ್ಟ್ ಕೊಡಬೇಡಿ. ಬಂದಿಲ್ಲ ನನ್ನ ಹತ್ರ. ನಿಮ್ಮಪ್ಪ ಸಿಕ್ಲಿ ಹೇಳ್ತೀನಿ, ಕಲ್ತ್ಕೊಳಕ್ ಕೇಳ್ರಿ ಫಸ್ಟ್ ನಿಮ್ಮ ಮಗಳಿಗೆ ಅಂತ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಮಾಡಬಾರ್ದು ಅಂತ ಹೇಳಿಲ್ಲ, ತಿಳ್ಕೊಳ್ಳಿ. ಯಾವ ಸ್ವಲ್ಪ ಟೈಮ್ ತಗೊಳ್ಳಿ, ಯಾವುದಕ್ಕೆ ಮಾತಾಡಬೇಕು ನಾವುಗಳು ಅನ್ನೋದು ತಿಳ್ಕೊಳ್ಳಿ. ಕಾಂಗ್ರೆಸ್ಗೆ ವಯಸ್ಸಾಗಿದೆ, ಮೆಚುರಿಟಿ ಬಂದಿಲ್ಲ, ನಾನೇನ್ ಮಾಡ್ಲಿ? ನಮಗೂ ಬೇಕಾಗಿರೋದು ಜನರಲ್ ನಾಲೆಡ್ಜ್. ಶ್ರುತಿ 35 ವರ್ಷದ ಸಿಕ್ಕಾಬಿಟ್ಟೆ ವಯಸ್ಸಾಗ್ಬಿಡ್ತು, ಮೆಚುರಿಟಿ ಇಲ್ಲ. ಎಳೆ ಮಗು ಹತ್ರ ಆಡ್ತೀರಿ ಇನ್ನೇನಾಗತ್ತೆ?